ನಮಸ್ತೆ ಕರ್ನಾಟಕ. ನಾನು ಶಂಶೀರ್ ಗುಡೋಳಿ. ನಮ್ಮ ದೇಶದಲ್ಲಿ ಬಡತನವನ್ನ ಮೀರಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದಂತಹ ಅನೇಕ ಸಾಧಕರು ಇದ್ದಾರೆ. ಅಂತಹ ಸಾಧಕರನ್ನ, ಅವರ ಜೀವನವನ್ನ, ಅವರ ಹಿನ್ನೆಲೆಯನ್ನು ನೋಡಿದಾಗ ನಮಗೆ ಏನನ್ನಾದ್ರೂ ಹೊಸತನವನ್ನ ಮಾಡಬೇಕು ಅಂತ ಒಂದು ಹುಮ್ಮಸ್ಸು ಬರುತ್ತೆ. ಅದರಂತೆ ಇಲ್ಲಿನ ಯುವಕ ಕೂಡ ಅದೇ ರೀತಿಯಾದಂತಹ ಸಾಧನೆಯನ್ನ ಮಾಡಿದ್ದಾನೆ. ಎಸ್, UPSC ನಡೆಸುವಂತಹ CAPF ಪರೀಕ್ಷೆ ಪಾಸ್ ಮಾಡುವ ಮೂಲಕ ಕೇಂದ್ರ ಪೊಲೀಸ್ ಪಡೆಯ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ನಮ್ಮ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಯುವಕ ಆಯ್ಕೆಯಾಗುವ ಮೂಲಕ ಸಾಧನೆಯನ್ನ ಮಾಡಿದ್ದಾನೆ. ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ಎಸ್, ಇಳಕಲ್ ನಗರದ ನೇಕಾರ ಕಾಲೋನಿಯ ಮೊಹಮ್ಮದ್ ಅಜರುದ್ದೀನ್ ಹಾಳಿಯಾಲ ಇವರೇ ಈ ಸಾಧನೆ ಮಾಡಿದ ಯುವಕ. ಅದು 2023ರಲ್ಲಿ ಈ ಪರೀಕ್ಷೆ ನಡೆದಿತ್ತು. ಇದೀಗ 2024 ಜುಲೈ 5ರಂದು ಫಲಿತಾಂಶ ಹೊರಬಿದ್ದಿತ್ತು. ಇದರಲ್ಲಿ 163ನೇ ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಅವರು ಇಡೀ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಜೊತೆಗೆ 4ನೇ ಪ್ರಯತ್ನದಲ್ಲೇ ಈ ಪರೀಕ್ಷೆಯನ್ನ ಪಾಸ್ ಮಾಡಿರುವುದು ಮತ್ತೊಂದು ಅವರ ಸ್ಪೆಷಲ್. ಹೀಗಾಗಿ ಅವರು ಇದೀಗ ಗುರುತಿಸಲ್ಪಟ್ಟಿದ್ದಾರೆ. ಒಂದು ಕಡೆ ಆ ಯುವಕನ ಮನೆಯಲ್ಲಿ ತೀವ್ರವಾದಂತಹ ಬಡತನವನ್ನ ಮೀರಿ ಸಾಧನೆ ಮಾಡಬೇಕು ಎಂಬ ಅವನ ಗುರಿ ಇದೀಗ ಈಡೇರಿದೆ. ಒಂದು ಕಡೆ ತಂದೆಯನ್ನ ಕಳೆದುಕೊಂಡಂತಹ ಅಜರುದ್ದೀನ್ ತಾಯಿ ಬೀಬಿ ಜಾನ್ ಇವರ ಆಸರೆಯಲ್ಲಿ ಬೆಳಿತಾನೆ. ತಾಯಿ ಬೀಬಿ ಜಾನ್ ತನ್ನ ಮಗನ ಓದಿಗೆ ಯಾವುದೇ ಕೊರತೆ ಮಾಡಿಲ್ಲ, ಬಡತನವನ್ನ ಅನುಭವಿಸೋಕೆ ಬಿಡಲಿಲ್ಲ. ಕುಟುಂಬ ಗುಜರಿ ತುಂಬುವಂತಹ ಕಾಯಕ ಮಾಡುತ್ತೆ. ಪ್ರಾಥಮಿಕ ಶಾಲೆ ಇಳಕಲ್ ನಗರದ ಮಹಾಂತ ಗುರುಗಳ ಶಾಲೆಯಲ್ಲಿ ಓದಿದ ಅಜರುದ್ದೀನ್ 6ನೇ ತರಗತಿಗೆ ನವೋದಯ ಶಾಲೆ ಧಾರವಾಡ ಕೃಷಿ ವಿವಿಯಲ್ಲಿ ಪದವಿ ಪಡೆದುಕೊಂಡಿದ್ದಾರೆ. ಮುಂಬೈ ಹಾಗೂ ದೆಹಲಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ಕೂಡ ಪಡೆದುಕೊಂಡಿದ್ರು. ತನ್ನ ಶೈಕ್ಷಣಿಕ ಜೀವನದಲ್ಲಿ ತನಗೆ ತಾಯಿ ಹಾಗೂ ಸಹೋದರರು ಬೆಂಬಲವನ್ನು ನೀಡಿದ್ರು. ಬಡತನದ ಕಷ್ಟವನ್ನು ನನಗೆ ತೋರಿಸಲೇ ಇಲ್ಲ, ಅದು ನನ್ನ ಈ ಒಂದು ಸಾಧನೆಗೆ ಅಡ್ಡಿಯಾಗದಂತೆ ಅವರು ನೋಡಿಕೊಂಡ್ರು. ಹೀಗಾಗಿ ಅವರಿಗೆ ನಾನು ಆರಂಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಈ ಸಾಧಕ ಯುವಕ ಹೇಳಿರುವಂಥದ್ದು. ಅವರು ಕಷ್ಟಪಟ್ಟು ನನ್ನ ಓದಿಗೆ ತೊಂದರೆಯಾಗದಂತೆ ಸಹಾಯ ಮಾಡಿದ್ದಾರೆ ಅಂತ ಆ ಯುವಕ ಕಣ್ಣೀರು ಕೂಡ ಹಾಕಿದ್ರು, ಆನಂದ ಬಾಷ್ಪ ಕೂಡ ಸುರಿಸಿದ್ರು. UPSC ಪರೀಕ್ಷೆಯಲ್ಲಿ ಒಂದು ಸಲ ಫೇಲ್ ಆಗಿದ್ರು ಕೂಡ ಪ್ರಯತ್ನ ನಿಲ್ಲಿಸಬೇಡಿ, ಆತ್ಮವಿಶ್ವಾಸ ನಿಷ್ಠೆಯಿಂದ ಪ್ರಯತ್ನ ಮಾಡಿ, ಅಗೇನ್ ಟ್ರೈ ಮಾಡಿ, ಸಕ್ಸಸ್ ಸಿಗುತ್ತೆ ಅಂತ ಅಜರುದ್ದೀನ್ ಒಂದು ಸಲಹೆಯನ್ನ, ಕಿವಿ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಈ ಸಾಧನೆಯನ್ನ ಮಾಡಿರುವಂತಹ ಅಜರುದ್ದೀನ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಈ ಯುವಕನ ಸ್ಫೂರ್ತಿಯ ಕಥೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.